ಆಸ್ತಿ ವಿಚಾರಕ್ಕೆ ಸಂಬಂಧಿಕರ ನಡುವೆ ಗಲಾಟೆ ನಡೆದಿರುವ ಘಟನೆ ಹುಣಸೂರು ತಾಲೂಕಿನ ಚಿಟ್ಟಕ್ಯಾತನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಶಿಕ್ಷಕಿ ಶಿವರಂಜಿನಿ ಅವರ ಮನೆ ಮುಂದೆ ಸಂಬಂಧಿಕರು ಜಮೀನು ಹಾಗೂ ಮನೆ ವಿಚಾರದಲ್ಲಿ ವಿವಾದಕ್ಕೆ ಇಳಿದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ ಕುಟುಂಬ ಕಲಹ ನಡೆದಿದೆ. ಆರೋಪಿಗಳು ಮದ್ಯಪಾನ ಮಾಡಿ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನೆ ಮುಂದಿದ್ದ ಹೂವಿನ ಕುಂಡಗಳನ್ನು ಧ್ವಂಸಗೊಳಿಸಿದ ಆರೋಪ ಕೇಳಿಬಂದಿದೆ. ಎರಡು ಕುಟುಂಬಗಳ ನಡುವೆ ಆಸ್ತಿ ವಿವಾದ ಪ್ರಕರಣ ಈಗಾಗಲೇ ನ್ಯಾಯಾಲಯದಲ್ಲಿದ್ದು ಪ್ರಕರಣ ಕೋರ್ಟ್ನಲ್ಲಿ ಇದ್ದರೂ ಕಿರುಕುಳ ಮುಂದುವರಿಸುತ್ತಿದ್ದಾರೆ ಎಂದು ಶಿಕ್ಷಕಿ ಶಿವರಂಜಿನಿ ಕುಟುಂಬ ಆರೋಪಿಸಿದೆ. ತಮಗೂ ಕುಟುಂಬಕ್ಕೂ ರಕ್ಷಣೆ ಒದಗಿಸುವಂತೆ ಮನವಿ ಮಾಡಲಾಗಿದ್ದು ಆರೋಪಿಗಳ ವಿರುದ್ಧ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ನಿಂದು ಇವ್ರಿಗೆ ಆಗಿದೆಯಪ್ಪ, ನಿನ್ನ ಮನೆ ಖಾಲಿ ಮಾಡೋದು ಖಂಡಿತ ನಾವು ಖಾಲಿ ಮಾಡ್ತೀವಿ ಸರ್. ಅವ್ರಿಗೆ ನಾನು ಅದೇ ಹೇಳ್ತಿರೋದು, ನಾವು ಮಾಡಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದು ಅವ್ರಿಗೆ ಆಗಿದೆ ಅಂತ ಬರಬೇಕು, ಕೋರ್ಟ್ ಮೂಲಕ ನಮಗೆ ಸ್ಟೇ ಆರ್ಡರ್ ಬರಬೇಕು, ನೀವು ಖಾಲಿ ಮಾಡಿ ಅವ್ರದ್ದು ಜಮೀನು ಅಂತ ಹೇಳಬೇಕು. ನಾನು ಇದನ್ನ ಓಪನ್ ಅಪ್ ಆಗಿ ಅವ್ರಿಗೆ ಹೇಳಿದ್ದೀನಿ, ನೀವು ಏನೇ ಇದನ್ನ ಅಂತ ಬಂದು ಕ್ಲಾರಿಟಿ ಮಾಡ್ಕೊಳ್ಳಿ ಅಂತಾನು ಹೇಳಿದ್ದೀನಿ. ಈಗ ನಾವು ಒಬ್ರಿಗೆ ಹೇಳೋರಾಗಿಟ್ಕೊಂಡು ನಾವು ಸರ್ ಆಲ್ರೆಡಿ ನಾವು 7 ವರ್ಷ ಆಯ್ತು ಸರ್. ಮೊದಲು ಬ್ಯಾರನ್ಕಟ್ಟಿ ಅಲ್ಲೇ 20 ವರ್ಷ ಆಗದೆ. ಈಗ 7 ವರ್ಷದಿಂದ ಅಲ್ಲಿ 7 ವರ್ಷದಿಂದ ವಾಸ ಇರೋದು ನಾವಲ್ಲಿ. ಬಟ್ ಚಿಟ್ಕೇತ್ನಹಳ್ಳಿಲಿ ಇವರು ತಲಾಂತರದಿಂದ ಅವ್ರು ಅಲ್ಲೇ ಇರೋದು ಸರ್. ಅವ್ರುಗಳು 70 ವರ್ಷದಿಂದ ನಾವು ಅಲ್ಲೇ ಜಮೀನೇ ಮಾಡ್ಕೊಂಡು ಬಂದಿವಿ ಸರ್. 70 ವರ್ಷ ಆಯ್ತು ನಮ್ಮ ಅಪ್ಪಗೆ. 70 ವರ್ಷ ಯಾರು ಬಂದಿಲ್ಲ ಸರ್. ನಾವೇ ಕಂಟಿನ್ಯೂಷನ್ ಮಾಡ್ಕೊಂಡಿರೋದು. 7 ಇಯರ್ಸ್ ಬ್ಯಾಕ್ ನಾವೇ ಅದನ್ನ ಅಮೌಂಟ್ ಕೊಟ್ಟು ಇದು ಮಾಡ್ಕೊಂಡು ರೆಡಿ ಮಾಡಿಸ್ಕೊಂಡೆಲ್ಲ ನಾವೇ ವಾಸ ಮಾಡ್ತಿರೋದು ಸರ್. ಇತ್ತೀಚೆಗೆ ಅವ್ರ ಮಕ್ಳುಗಳು ಯಾವಾಗ ದೊಡ್ಡವ್ರು ಆಗ್ತಾ ಬಂದ್ರು ಅವಾಗಿಂದ ನಮ್ಮ ಮೇಲೆ ಸ್ವಲ್ಪ ಗಲಾಟೆ ಮಾಡಿದ್ರು. ಓಕೆ, ಗಲಾಟೆ ಮಾತು ನಡೀತೀವಿ. ಇವಾಗ ಮನೆ ನುಗ್ಗಿ ಹೊಡಿಯೋ ಲೆವೆಲ್ಗೆ ಬಂದಿರೋ, ಜೀವ ಲೆವೆಲ್ಗೆ ಇವಾಗ ಬಂದಿಲ್ಲ.